ಸಾವರಿನ್ ಗೋಲ್ಡ್ ಬಾಂಡ್ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಬೇಜಾರು ಹುಟ್ಟಿದೆಯಾ? RBI ಇನ್ನು ಮುಂದೆ ಸಾವರಿನ್ ಗೋಲ್ಡ್ ಬಾಂಡ್ ಇಶ್ಯೂ ಮಾಡೋದಿಲ್ವಾ? ಈ ಪ್ರಶ್ನೆ ನನ್ನ ತಲೆಯಲ್ಲಿ ಯಾಕೆ ಮೂಡ್ತು ಅನ್ನೋದನ್ನ ನಾನು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಚಿನ್ನ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ಅಂಬಾನಿ ಮನೆಯ ಮದುವೆಯಿಂದ ಹಿಡಿದು ತೀರಾ ಕಡು ಬಡತನದಲ್ಲಿ ಬಳಲ್ತಾ ಇರುವಂತಹವರು ಕೂಡ ತಮ್ಮ ಮನೆಯ ಮದುವೆಗಳಲ್ಲಿ ಚಿನ್ನಕ್ಕೆ ತುಂಬಾ ಪ್ರಾಶಸ್ತ್ಯವನ್ನ ಕೊಡ್ತಾರೆ. ನಮಗೂ ಚಿನ್ನಕ್ಕೂ ಒಂದು ಇಮೋಷನಲ್ ಆಗಿರುವಂತಹ ಅಟ್ಯಾಚ್ಮೆಂಟ್ ಇದೆ. ಜಗತ್ತಿನಲ್ಲಿ ಚಿನ್ನ ಆಮದು ಮಾಡಿಕೊಳ್ಳುವಂತಹ ದೇಶಗಳ ಪಟ್ಟಿಯಲ್ಲಿ ನಮ್ಮ ದೇಶ 5ನೇ ಸ್ಥಾನದಲ್ಲಿದೆ. ಒಂದಿಷ್ಟು ಅನಾಲಿಸಿಸ್ಗಳ ಪ್ರಕಾರ ಜಗತ್ತಿನಲ್ಲಿ ಇರುವಂತಹ ಅತಿ ಹೆಚ್ಚು ಚಿನ್ನ ನಮ್ಮ ದೇಶದಲ್ಲೇ ಇದೆ ಅಂತ. ಹೀಗೆ ನಾವು ಚಿನ್ನವನ್ನ ಖರೀದಿ ಮಾಡಿದ್ರೆ ಸರ್ಕಾರಕ್ಕೆ ಬೇಜಾರಾಗ್ತಾ ಇತ್ತು. ಕಾರಣ 3-4 ವಿಧಾನದಿಂದ ನೋಡಬಹುದು ನಾವು. ಮೊದಲನೆಯ ಕಾರಣ ಏನು ಅಂತ ಹೇಳಿದ್ರೆ, ನೀವು 1 ಲಕ್ಷ ರೂಪಾಯಿ ಮೊತ್ತದ ಚಿನ್ನವನ್ನ ಖರೀದಿ ಮಾಡಿದ್ರಿ ಅಂತ ಯೋಚನೆ ಮಾಡಿ. ಅದನ್ನ ಆಭರಣ ರೂಪದಲ್ಲಿ ನೀವು ಖರೀದಿ ಮಾಡಿದ್ರೆ ಅದು ಒಂದೋ ನಿಮ್ಮ ಮನೆಯ ಲಾಕರ್ನಲ್ಲಿ ಇರುತ್ತೆ, ಇಲ್ಲದಿದ್ರೆ ಬ್ಯಾಂಕ್ ಲಾಕರ್ನಲ್ಲಿ ಇರುತ್ತೆ. ಅಲ್ಲಿಗೆ ಈ 1 ಲಕ್ಷ ರೂಪಾಯಿ ಸರ್ಕ್ಯುಲೇಷನ್ ನಿಂದ ಹೊರಗೆ ಹೋಯ್ತು. ಸರ್ಕಾರಕ್ಕೆ ಈ ದುಡ್ಡು ವೇಸ್ಟ್ ಆಗ್ತಿದೆಯಲ್ವಾ ಅನ್ನುವಂತಹದ್ದು ಬೇಜಾರು. ಇನ್ನೂ ಒಂದು ಬೇಜಾರು ಏನು ಅಂತಂದ್ರೆ, ಹೀಗೆ 90% ಚಿನ್ನ ನಮ್ಮಲ್ಲಿ ಬಳಕೆಯಾಗೋದು ಆಮದಾದ್ರೆ ಅದಕ್ಕೆ ಸರಿಯಾಗಿ ಏನನ್ನಾದ್ರೂ ನಾವು ಎಕ್ಸ್ಪೋರ್ಟ್ ಮಾಡಬೇಕು. ಹೀಗೆ ಎಕ್ಸ್ಪೋರ್ಟ್ ಮಾಡೋದು ಸಾಧ್ಯ ಆಗಿಲ್ಲ ಅಂತಂದ್ರೆ ಅಲ್ಲಿ ಟ್ರೇಡ್ ಡೆಫಿಸಿಟ್ ಬರುತ್ತೆ. ಈ ಟ್ರೇಡ್ ಡೆಫಿಸಿಟ್ ಬಂತು ಅಂದ್ರೆ ಅದನ್ನ ಸರಿಪಡಿಸೋದಕ್ಕೆ ನಾವು ಡಾಲರ್ಗಳನ್ನ ಕೊಡಬೇಕಾಗುತ್ತೆ. ಹೀಗೆ ಡಾಲರ್ಗಳನ್ನ ಕೊಡೋದು ಕೂಡ ಸರ್ಕಾರಕ್ಕೆ ಇಷ್ಟ ಇರಲಿಲ್ಲ. ಇದೇ ಕಾರಣಕ್ಕೆ ಗೋಲ್ಡ್ ಮಾನಿಟೈಸೇಷನ್ ಪಾಲಿಸಿ ಅಂತ ಹೇಳಿ 2015ರಲ್ಲಿ ಕೇಂದ್ರ ಸರ್ಕಾರ ಒಂದು ಪಾಲಿಸಿಯನ್ನು ತರುತ್ತೆ. ಇದರ ಅಂಗವಾಗಿ ಇವರು ಸಾವರಿನ್ ಗೋಲ್ಡ್ ಬಾಂಡ್ಗಳನ್ನು ರಿಲೀಸ್ ಮಾಡ್ತಾರೆ. ಈ ಸಾವರಿನ್ ಗೋಲ್ಡ್ ಬಾಂಡ್ಗಳ ಹಿಂದೆ ಸರ್ಕಾರದ ಫಿಲಾಸಫಿ ತುಂಬಾ ಸಿಂಪಲ್ ಆಗಿದ್ದದ್ದು. ನೀವು 1 ಲಕ್ಷ ರೂಪಾಯಿಯ ಚಿನ್ನವನ್ನು ಖರೀದಿ ಮಾಡುವ ಬದಲು 1 ಲಕ್ಷ ರೂಪಾಯಿಯ ಸಾವರಿನ್ ಗೋಲ್ಡ್ ಬಾಂಡ್ ಅನ್ನು ಖರೀದಿ ಮಾಡಿ. ನಿಮ್ಗೆ ಇವತ್ತು ಫಿಸಿಕಲ್ ಗೋಲ್ಡಿನ ಅಗತ್ಯ ಇಲ್ಲ ಅಂದ್ರೆ ಆ ದುಡ್ಡನ್ನು RBI ಮೂಲಕ ಹೂಡಿಕೆ ಮಾಡಿ ನಮಗೆ ಕೊಡಿ. ನಾವು ನಿಮಗೆ 8 ವರ್ಷದ ಮೆಚುರಿಟಿ ಪೀರಿಯಡ್ನ ನಂತರ ಆ 1 ಲಕ್ಷ ರೂಪಾಯಿಗೆ ನೀವೆಷ್ಟು ಚಿನ್ನವನ್ನು ಖರೀದಿ ಮಾಡಿದ್ರೋ ಅದರ ಮೊತ್ತ ಎಪ್ರಿಷಿಯೇಟ್ ಆಗಿ ಎಷ್ಟಾಯಿತೋ ಅಷ್ಟು ದುಡ್ಡನ್ನು ಕೊಡ್ತೀವಿ ಅಂತಂದರು. ಅಂದರೆ 2015ರಲ್ಲಿ 3,500 ರೂಪಾಯಿಯ ಆಸುಪಾಸಿನಲ್ಲಿ ಚಿನ್ನದ ರೇಟ್ ಇತ್ತು. ಆಗ ನೀವು 35,000 ರೂಪಾಯಿ ಹೂಡಿಕೆಯನ್ನು ಮಾಡಿದರೆ 10 ಗ್ರಾಮ್ ಚಿನ್ನ ಸಿಕ್ತಿತ್ತು ನಿಮಗೆ. ಇವತ್ತದು 70,000 ರೂಪಾಯಿಯಷ್ಟು ಎಪ್ರಿಷಿಯೇಟ್ ಆದಾಗ ಆ ದುಡ್ಡನ್ನು ನಾನು ನಿಮಗೆ ಕೊಡ್ತೀನಿ ಅಂತ RBI ಮೊದಲಿಗೆ ಹೇಳಿದ್ದು. ಆದರೆ ಹೀಗೆ ಅವರು ನಾವು ನಿಮಗೆ ದುಡ್ಡನ್ನು ಕೊಡ್ತೀವಿ ಅಂತ ಹೇಳಿದಾಗ ಅದರ ಜೊತೆಯಲ್ಲಿ ಇನ್ನೂ ಒಂದು ಪ್ರಾಮಿಸ್ ಮಾಡಿದ್ರು. ನೀವು ಹೂಡಿಕೆ ಮಾಡಿದಂತಹ ದುಡ್ಡಿಗೆ 2.5%, ಇನ್ಫ್ಯಾಕ್ಟ್ ಸ್ಟಾರ್ಟ್ ಆದಾಗ 2.75% ಫಿಕ್ಸ್ಡ್ ಇಂಟ್ರೆಸ್ಟ್ ಅನ್ನ ವರ್ಷಕ್ಕೆ ಕೊಡ್ತೀವಿ ಅಂತ ಹೇಳಿದ್ರು. ಅಂದ್ರೆ ನೀವು 1 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ರೆ 2,500 ರೂಪಾಯಿ ಅಥವಾ 2,750 ರೂಪಾಯಿ ನಿಮಗೆ ಪ್ರತಿ ವರ್ಷ ಸಿಗ್ತಾ ಇತ್ತು. ಆದರೆ ಇಲ್ಲಿ ಸರ್ಕಾರ ಆಲೋಚನೆ ಮಾಡಿದಂತಹ ಒಂದು ಮಿಸ್ಟೇಕ್ ಏನು ಅಂತಂದ್ರೆ, ಅವರು ಕೂಡ ಚಿನ್ನ ಇಷ್ಟು ಮಟ್ಟಿಗೆ ಅಪ್ರಿಷಿಯೇಟ್ ಆಗಬಹುದು ಅನ್ನೋದನ್ನ ಆಲೋಚನೆ ಮಾಡದೇ ಇದ್ದದ್ದು. ಕಳೆದ 4-5 ವರ್ಷದಲ್ಲಿ ವರ್ಷಕ್ಕೆ 10-12% CAGR ನಲ್ಲಿ ಚಿನ್ನ ಗ್ರೋತ್ ಅನ್ನು ಹೊಂದಿದೆ. ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಟ್ರೇಡ್ ಡೆಫಿಸಿಟ್ ಅನ್ನ ಸರಿಪಡಿಸೋದಕ್ಕೆ ಇವರು ಆಲೋಚನೆ ಮಾಡಿದಾಗ ಇದ್ದಂತಹ ಚಿನ್ನದ ಪ್ರೈಸ್ ವರ್ಸಸ್ ಇವತ್ತಿನ ಚಿನ್ನದ ಪ್ರೈಸ್ ತುಂಬಾ ದೊಡ್ಡ ಮಟ್ಟಿನ ಡಿಫರೆನ್ಸ್ ಅನ್ನು ಹೊಂದಿದೆ. ಸರ್ಕಾರಕ್ಕೆ ಇದು ತಲೆಬಿಸಿಯನ್ನು ತಂದಿರುವಂತಹದ್ದು. ಕಾರಣ ಏನು ಗೊತ್ತಾ? RBI ನಿಮ್ಮ ಕೈಯಿಂದ ದುಡ್ಡನ್ನು ತಗೊಂಡು ಸಾವರಿನ್ ಗೋಲ್ಡ್ ಬಾಂಡ್ ಅನ್ನು ನಿಮ್ಮ ಕೈಗೆ ಕೊಟ್ಟಾಗ ಅವರು ಚಿನ್ನವನ್ನು ಖರೀದಿ ಮಾಡೋದಿಲ್ಲ. ಅದನ್ನು ಅವರು ಬೇರೆ ಯಾವುದೋ ಕೆಲಸಕ್ಕೆ, ಯಾವುದೋ ಇನ್ವೆಸ್ಟ್ಮೆಂಟ್ಗೆ ಬಳಕೆ ಮಾಡ್ತಾರೆ. ಹೀಗೆ ಬಳಕೆ ಮಾಡಿದಂತಹ ದುಡ್ಡು ಅವರಿಗೆ ಚಿನ್ನದ ರೇಟಿನ ಅಪ್ರಿಸಿಯೇಷನ್ಗಿಂತ ಹೆಚ್ಚಿನ ರಿಟರ್ನ್ಸ್ ಕೊಟ್ಟಾಗ ಮಾತ್ರ ಸಾವರಿನ್ ಗೋಲ್ಡ್ ಬಾಂಡ್ ಭಾರತ ಸರ್ಕಾರಕ್ಕೆ ಮತ್ತು RBIಗೆ ಲಾಭದಾಯಕ ಆಗೋದು. ಅದು ಆಗಲಿಲ್ಲ ಅಂತಂದ್ರೆ ಅವರು ಸಾವರಿನ್ ಗೋಲ್ಡ್ ಬಾಂಡ್ಗಳ ಮೂಲಕ ಲಾಸ್ ಮಾಡಿಕೊಳ್ತಾರೆ. ಇದಕ್ಕಿಂತ ಇನ್ನೂ ಒಂದು ತಲೆಬಿಸಿ ಆಗಿರುವಂತಹ ಸರ್ಕಾರಕ್ಕೆ ಏನು ಅಂತಂದ್ರೆ, 8 ವರ್ಷಗಳ ಕಾಲ ನೀವು ಸಾವರಿನ್ ಗೋಲ್ಡ್ ಬಾಂಡ್ನಲ್ಲಿ ದುಡ್ಡನ್ನು ಹೂಡಿಕೆ ಮಾಡಿದ್ರೆ ಅದರಿಂದ ಬರುವಂತಹ ಕ್ಯಾಪಿಟಲ್ ಗೇನ್ಸ್ಗೆ ನಾವು ಯಾವುದೇ ರೀತಿಯ ಟ್ಯಾಕ್ಸ್ ಹಾಕೋದಿಲ್ಲ ಅಂತ ಹೇಳಿದ್ದು. ಇಲ್ಲಿ ಸಮಸ್ಯೆ ಯಾಕಿರೋದು ಗೊತ್ತಾ? ನಿಮಗೆ ಒಂದು FD ಮಾಡ್ತೀರಾ ಅಂತ ನೀವು ಯೋಚನೆ ಮಾಡಿ. ಆ FD 1 ಲಕ್ಷದ FDಗೆ ನೀವು 7,000ವೋ 8,000ವೋ ಇಂಟ್ರೆಸ್ಟ್ ಅನ್ನು ಪಡಿತೀರಿ. ಈ ಇಂಟ್ರೆಸ್ಟ್ ಕೂಡ ಟ್ಯಾಕ್ಸೇಬಲ್. ಆದರೆ ಸಾವರಿನ್ ಗೋಲ್ಡ್ ಬಾಂಡ್ 11-12% ರೇಟ್ನಲ್ಲಿ ಗ್ರೋತ್ ಆಗಿಕೊಂಡು ಬಂದಿದೆ. ಆದರೆ ಅದು ನಾಟ್ ಟ್ಯಾಕ್ಸೇಬಲ್. ಸರ್ಕಾರಕ್ಕೆ ಇದು ತಲೆಬಿಸಿ ತರ್ತಾ ಇರುವಂತಹದ್ದು. 11-12% ತಗೊಳ್ಳೋದಕ್ಕೆ ಜನರು ಮ್ಯೂಚುವಲ್ ಫಂಡ್ನಲ್ಲಿ, ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡ್ತಿದ್ದಾರೆ, ರಿಸ್ಕ್ ತಗೋತಾ ಇದ್ದಾರೆ. ರಿಸ್ಕ್ ಅಡ್ಜಸ್ಟೆಡ್ ರಿಟರ್ನ್ಸ್ 12% ಬಂದರೆ ನನಗೆ ಬೇಜಾರಿಲ್ಲ. ಆದರೆ ಅದರ ಮೇಲೂ ನಾನು NTCG, STCG, ಸ್ಟ್ಯಾಂಪ್ ಡ್ಯೂಟಿ ಅಂತ ಹೇಳಿ ದುಡ್ಡನ್ನೆಲ್ಲ ಚಾರ್ಜ್ ಮಾಡ್ತಿದ್ದೀನಿ. ಚಿನ್ನದ ಮೇಲೆ ನಾನು ಏನನ್ನು ಚಾರ್ಜ್ ಮಾಡ್ತಿರ್ಲಿಲ್ಲ.
ವೆನ್ ಇಟ್ ಕೇಮ್ ಟು SGB. ಆದರೆ ಹೀಗೆ ಚಾರ್ಜ್ ಮಾಡದೇ ಇರುವುದರಲ್ಲೂ ಕೂಡ 12-13% ರಿಟರ್ನ್ಸ್ ಯೂಸರ್ಸ್ಗೆ ಬರ್ತಿದೆ ಅಂತ ಹೇಳಿದರೆ, ನಾನು ಟ್ಯಾಕ್ಸ್ ಹಾಕುವಂತಹ ಒಂದು ಜಾಗದಲ್ಲಿ ಟ್ಯಾಕ್ಸ್ ಹಾಕ್ತಾ ಇಲ್ಲ ಅಂತ ಸರ್ಕಾರಕ್ಕೆ ಅನಿಸ್ತಾ ಇದೆ. ಬಟ್ SGBಯನ್ನು ಟ್ಯಾಕ್ಸ್ ಮಾಡುವ ಬದಲು ಅವರು SGBಯನ್ನೇ ನಿಲ್ಲಿಸಿಬಿಡುವ ಅನ್ನುವ ಆಲೋಚನೆಯಲ್ಲಿ ಇದ್ದಾರಂತೆ. ಇನ್ಫ್ಯಾಕ್ಟ್ ಇದಕ್ಕೆ ಸರಿಯಾಗಿ ನಮಗೆ ಕಾಣ್ತಾ ಇರುವಂತಹದ್ದು ಫೆಬ್ರವರಿಯ ನಂತರ ಯಾವುದೇ SGB ರಿಲೀಸ್ ಈ ಸತಿ ಬಂದಿಲ್ಲ. ಇದರ ಜೊತೆಯಲ್ಲಿ ಈ ವರ್ಷದ ಬಡ್ಜೆಟ್ನಲ್ಲಿ ಇಂಪೋರ್ಟ್ ಡ್ಯೂಟಿಯನ್ನು ಕಮ್ಮಿ ಮಾಡುವಂತಹ ಮಾತನ್ನು ಸರ್ಕಾರ ಮಾಡಿದೆ. 15% ಇಂಪೋರ್ಟ್ ಡ್ಯೂಟಿಯನ್ನು ಚಿನ್ನದ ಮೇಲೆ ಸರ್ಕಾರ ಹಾಕಿತ್ತು. ಈ ಸರ್ತಿ ಅದನ್ನು ಇಳಿಸಿ 6%ಗೆ ತಂದಿಟ್ಟಿದೆ. ಇದಾದ ಕೂಡಲೇ ಚಿನ್ನದ ಪ್ರೈಸ್ನಲ್ಲಿ ತುಂಬ ದೊಡ್ಡ ಮಟ್ಟಿನ ಫಾಲನ್ನು ನಾವು ನೋಡ್ತಾ ಇದ್ದೀವಿ. ಈಗ ಸಾವರಿನ್ ಗೋಲ್ಡ್ ಬಾಂಡ್ಗಳು ಮೆಚೂರ್ ಆಗುವ ಸಮಯಕ್ಕಾಗಬೇಕಾದ್ರೆ ಈ ರೀತಿಯ ಫಾಲ್ ಬಂದರೆ ಸರ್ಕಾರಕ್ಕೆ ಮತ್ತು RBIಗೂ ಕೂಡ ಅದು ಒಂದು ಒಳ್ಳೆಯ ಫೀಲಿಂಗನ್ನು ಕೊಡುತ್ತೆ. ಬಿಕಾಸ್ ದೇ ಹ್ಯಾವ್ ಟು ಸ್ಪೆಂಡ್ ಲೆಸ್ ಇನ್ ಆರ್ಡರ್ ಟು ಗಿವ್ ದ ಮೆಚುರಿಟಿ ವ್ಯಾಲ್ಯೂ. ಈ ಕಾರಣದಿಂದ SGB ನಿಲ್ಲುತ್ತೆ ಅನ್ನೋದು ನನ್ನ ಅನಿಸಿಕೆ. SGB ನಿಂತಿದೆ ಅಂತಂದರೆ ಗೋಲ್ಡ್ ETF ಮೇಲೆ ಹೂಡಿಕೆ ಮಾಡೋದು ಅಥವಾ ಫಿಸಿಕಲ್ ಫಾರ್ಮ್ ಆಫ್ ಗೋಲ್ಡ್ ಇನ್ ದ ಫಾರ್ಮ್ ಆಫ್ 99.9% ಪ್ಯೂರ್ ಗೋಲ್ಡ್ನ ಮೇಲೆ ಮಾಡುವಂತಹ ಹೂಡಿಕೆ ಅದರ ನೆಕ್ಸ್ಟ್ ಇರುವಂತಹ ಫೀಸಿಬಲ್ ಸೊಲ್ಯೂಷನ್ ನಿಮಗೆ. SGB ವಾಸ್ ದ ಬೆಸ್ಟ್ ಫಾರ್ಮ್ ಆಫ್ ಇನ್ವೆಸ್ಟ್ಮೆಂಟ್. ಬಟ್ SGBಯನ್ನು ಮುಂದುವರಿಸಲಿಲ್ಲ ಸರ್ಕಾರ ಅಂತಂದರೆ ಗೋಲ್ಡ್ ETFಗಳು ಮತ್ತು ಫಿಸಿಕಲ್ ಗೋಲ್ಡ್ ತಮ್ಮ ಇಂಪಾರ್ಟೆನ್ಸನ್ನು ಮತ್ತೆ ಪಡ್ಕೊಳ್ತವೆ. ಆ್ಯಂಡ್ ಫಿಸಿಕಲ್ ಗೋಲ್ಡ್ ತನ್ನ ಇಂಪಾರ್ಟೆನ್ಸನ್ನು ಮತ್ತೆ ಪಡೀತು ಅಂತಂದರೆ ಇದು ಜ್ಯುವೆಲ್ಲರಿಗಳ ಪಾಲಿಗೆ ಒಂದು ಪಾಸಿಟಿವ್. ಈ ಕಾರಣದಿಂದಲೇ ಟೈಟನ್ ಕಂಪನಿಯ ಸ್ಟಾಕ್ಗಳು ಮೇಲಕ್ಕೆ ಹೋಗೋದನ್ನು ನೀವು ನೋಡಿರಬಹುದು. ಇದೇ ರೀತಿಯಲ್ಲಿ ಬೇರೆ ಗೋಲ್ಡ್ ಜ್ಯುವೆಲ್ಲರಿಗಳ ಕಂಪನಿಗಳ ಸ್ಟಾಕ್ಗಳು ಕೂಡ ಪ್ರೈಸ್ ಅಪ್ರಿಸಿಯೇಷನನ್ನು ಹೊಂದುತ್ತೆ. ಬಿಕಾಸ್ ಗೋಲ್ಡ್ ಡಿಮಾಂಡ್ ವಿಲ್ ಕೀಪ್ ಕಂಟಿನ್ಯೂಯಿಂಗ್ ಲೈಕ್ ದಿಸ್. ಚಿನ್ನದ ಮೇಲೆ ಹೂಡಿಕೆ ಮಾಡೋದಕ್ಕೆ ಸಾವರಿನ್ ಗೋಲ್ಡ್ ಬಾಂಡ್ ಅಂತ ಹೇಳುವಂತಹ ಅವೆನ್ಯೂ ಇಲ್ಲದಿದ್ದರೆ ಇನ್ನೊಂದು ಅವೆನ್ಯೂವನ್ನು ಜನರು ಹುಡುಕ್ತಾರೆ, ಚಿನ್ನದ ಮೇಲೆ ಹೂಡಿಕೆಯನ್ನು ಮಾಡಿಯೇ ಮಾಡ್ತಾರೆ. ಇದು ಇವತ್ತಿನ ವಿಡಿಯೋ, ಸಾವರಿನ್ ಗೋಲ್ಡ್ ಬಾಂಡ್ ನಿಲ್ಲುತ್ತಾ ಅನ್ನೋದರ ಬಗ್ಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಯೋಚನೆ ಮಾಡ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಾನು ಮುಂದೆಯೂ ಕೂಡ ಈ ರೀತಿಯ ವಿಡಿಯೋಗಳನ್ನು ಮಾಡೋದಕ್ಕೆ ಇದು ನನಗೆ ಸಹಕಾರ ಮತ್ತು ಬೆಂಬಲವನ್ನು ಕೊಟ್ಟ ರೀತಿಯಲ್ಲಾಗುತ್ತೆ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸರಡ್ಕ.